ಗಣ್ಯಮಾನ್ಯರೇ, ಯಾವತ್ತು ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರೇ, ಅಭಿಮಾನಿಗಳೇ, ನಸ್ಲಾಪುರ್ ಅಂಕಲಿ ಸುತ್ತಮುತ್ತ ಬಂದಂಥ ಎಲ್ಲ ಸ್ನೇಹಿತರೇ, ಎಲ್ಲ ನಮ್ಮ ಸಂಸ್ಥೆಗಳ ಪ್ರಿನ್ಸಿಪಾಲ್ಗಳೇ, ಶಿಕ್ಷಕರೇ, ವಿದ್ಯಾರ್ಥಿನಿಯರೇ, ಮಿತ್ರರೇ ಮತ್ತು ಮಾಧ್ಯಮದ ಎಲ್ಲ ಮಿತ್ರರೇ, ನನಗೆ ಭಾಳ ಸಲ ಹೇಳ್ತಿದ್ದೇನೆ, ಒಂದು ಸಲ ಹೇಳಿದ್ದೆ, ಈ ಸಲ ಹೇಳಿದ್ದೆ, ನೀವು ಬೇಡಪ್ಪ ನಂದು ಬರ್ತ್ಡೇ ಫಂಕ್ಷನ್ ಮಾಡಿಸ್ಬೇಡ್ರಿ, ಇದೆ ಫಂಕ್ಷನ್ ಮಾಡಿದ್ರೆ ಅದೇನಾಗಲ್ಲ, ನೀವು ಫಂಕ್ಷನ್ ಮಾಡಬೇಡ್ರಿ ಅಂತ ನಾನು ಭಾಳ ಸಲ ರಿಕ್ವೆಸ್ಟ್ ಮಾಡಿದೆ. ಆದರೂ ಸಹ ಒತ್ತಾಯಪೂರ್ವಕವಾಗಿ ನಮ್ಮ ಪ್ರಿನ್ಸಿಪಾಲ್ರೆಲ್ಲ ಕೂಡ, ಎಲ್ಲ ಶಿಕ್ಷಕರೆಲ್ಲ ಕೂಡ, ವಿದ್ಯಾರ್ಥಿಗಳೆಲ್ಲ ಕೂಡ ನಿಮ್ಮಷ್ಟಿಗೆ ನೀವು ಅರೇಂಜ್ ಮಾಡಿದ್ದೀರಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಒಂದು ನಮ್ಗೆ ಯಾಕಂತಂದ್ರೆ ಮುಂಜಾನೆ ಹೊತ್ತದಿ ಯಾವಾಗ ಆಗ್ತದ, ಹೊತ್ತು ಯಾವಾಗ ಮಲಗ್ತದ, ಮಲ್ಕೋತೀವಿ ಯಾವಾಗ, ಹೇಳ್ತೇವೆ ಯಾವಾಗ, ಅದ ಗೊತ್ತಿರಂಗಿಲ್ಲ. ಈಗ ಬರ್ತ್ಡೇ ಯಾವಾಗ ನೆನ್ಕೊಂಡು ನೆನಪಿರಂಗಿಲ್ಲ. ನಿನ್ನೆ ರಾತ್ರಿ ನನ್ನ ಮೆಸೇಜ್ ಅಂತ ನಾಳೆ ಬರ್ತ್ಡೇ ಎಲ್ಲ ಪ್ರಿಪರೇಷನ್ ಮಾಡಾಕತ್ತಾರೆ ಅಂತಂದ್ರೆ, ಅಂದ್ರೆ ಆ ಒಂದು ಸಂದರ್ಭ ಹೇಗಿರ್ತದೆ ಅಂತಂದ್ರೆ, ನಮಗೆ ವೈಯಕ್ತಿಕವಾಗಿ ವೈದ್ಯಕೀಯ ವೃತ್ತಿ ಇರಲಿ, ಬೇರೆ ಬೇರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಕೆಲಸಗಳಿರಲಿ, ಆ ಎಲ್ಲ ಕೆಲಸಗಳಲ್ಲಿ ನಮ್ಮಷ್ಟಕ್ಕೆ ನಾವು ಇರೋದ್ರಿಂದ ಇಂಥ ಎಲ್ಲ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಆಶಯ ಆಕಾಂಕ್ಷೆಗಳು ನಮ್ಗೆ ಯಾವ ಇರೋದಿಲ್ಲ. ಆದರೂ ಸಹ ನೀವೆಲ್ಲ ಮಾಡ್ತಾ ಇದ್ದೀರಿ ಇವತ್ತು. ಯಾಕಂದ್ರೆ ನಮ್ಮ ವೃತ್ತಿ ಹೇಗಿದೆ ಅಂತಂದ್ರೆ, ನಮ್ಮ ವೃತ್ತಿಗೆ ಯಾವುದೋ ಬೌಂಡ್ರೀಸೇ ಇಲ್ಲ. ಇವತ್ತು ನೋಡಿ, ಬೆಳಗ್ಗೆ ಅಂದರೆ ಹೇಗಿರ್ತದೆ ಅಂತ, ನಮ್ಮ ವೃತ್ತಿ ಹೇಗಿರ್ತದೆ, ನಮ್ಮ ಪರಿಸ್ಥಿತಿ ಹೇಗಿರ್ತದೆ ಅಂತಂದ್ರೆ, ಇವತ್ತು ಬೆಳಗ್ಗೆ 6 ಗಂಟೆಗೆ ನಾನು ಒಂದು ಆಪರೇಷನ್ ಥಿಯೇಟರ್ಗೆ ಹೋಗಿದ್ದೆ. ಆ ಆಪರೇಷನ್ ಪ್ರಾರಂಭ ಮಾಡಿದರೆ ಪೇಷಂಟ್ ಎಷ್ಟು ಸೀರಿಯಸ್ ಇತ್ತಲ್ಲ, ಆ ಆಪರೇಷನ್ ಥಿಯೇಟರ್ದಾಗ ನಾನು ಹೊರಗೆ ಬರ್ತೇನೋ ಇಲ್ಲೋ, ಅಥವಾ ಪೇಷಂಟ್ ಹೊರಗೆ ಜೀವ ಉಳಿತದೋ ಇಲ್ಲೋ ಅಂತಕ್ಕಂಥ ಪರಿಸ್ಥಿತಿ 3 ತಾಸು ನಾವು ಒದ್ದಾಡ್ತಾ ಇದ್ದೀವಿ. 3 ತಾಸು ತನಕ ಒದ್ದಾಡ್ತಿದ್ದೇವೆ. 17 ವರ್ಷದ ಹೆಣ್ಮಗು, ಅದರ ಜೀವ ಉಳಿಸ್ಬೇಕಾದ್ರೆ ಅವಿಷ್ಟು ಕಷ್ಟಪಟ್ಟಿದ್ವಲ್ಲ. ಮುಂಜಾನೆ 6 ಗಂಟೆಯಿಂದ ಬೆಳಿಗ್ಗೆ 9:30 ಅದು ಏನು ನಾವು ಹೇಳಲಿಕ್ಕೆ ಇರೋದು. ಆದರೂ ನಾವು ಶತಾಯು ಪ್ರಯತ್ನ ಮಾಡಿ ಅದನ್ನ ಜೀವ ಉಳಿಸಿದ್ವಿ. ಆ ಒಂದು ಹೇಳೋದ್ರಿಂದ ನನಗೆ ಇನ್ನೂ ಇವತ್ತು ನಮ್ಮ ತಲೆಯೊಳಗೆ ನಾವು ಇಲ್ಲಿ ಕೂತಿದ್ದೀವಿ, ನಮ್ಮ ಬರ್ತ್ಡೇ ಫಂಕ್ಷನ್ ನಡೀತಾ ಇದೆ, ನನಗೆ ಅದು ಯಾವುದೂ ತಿಳಿಯೊಳಗಿಲ್ಲ. ಯಾವ ಒಂದು ಸಂತೋಷ, ಯಾವ ಒಂದು ಲಕ್ಷ್ಯ ಇವತ್ತು ಏನಂದ್ರೆ, ಐಸಿಯುನಲ್ಲಿ ಪೇಷಂಟ್ ಹಾಕಿ ಬಂದಿದ್ದೀನಿ. ಆ ಪೇಷಂಟ್ ಮೇಲೆ ಲಕ್ಷ್ಯ ಇತ್ತು. ಬೇರೆ ದೇವರದೊಂದು ಆಸೆ, ದೇವರ ಹೆಚ್ಚಾಯಿತು, ಅಥವಾ ದೇವರೊಂದು ಆಶೀರ್ವಾದದಿಂದ ಇವತ್ತು ನಾವು ಆ ಪೇಷಂಟ್ ಜೀವ ಉಳಿಸಿದ್ದೀವಿ. ಅಂದ್ರೆ ಕೇವಲ 17 ವರ್ಷದ ಹೆಣ್ಮಗಳು ಜೀವ ಹೋದೆ ಅಂತಂದ್ರೆ ಬಹಳ ಎಷ್ಟು ವಿಶೇಷವಾಗಿರ್ತಂದ್ರೆ, ಅದನ್ನು ನಾವು ಉಳಿಸ್ಲಿಕ್ಕೆ ಇಷ್ಟು ಪ್ರಯತ್ನ ಮಾಡಿದ್ದಕ್ಕೆ ಬಹುಶಃ ದೇವರ ಆಶೀರ್ವಾದ, ದೇವರ ಒಂದು ಅನುಗ್ರಹದಿಂದ ನಾವು ಆ ಜೀವನ ಉಳಿತು. ಅದೇ ಒಂದು ಸಂತೋಷ, ಅದೇ ಒಂದು ಸಮಾಧಾನ, ಅದರ ಜೊತೆಗೇನೆ ನೀವೆಲ್ಲರೂ ನನ್ನ ಜೊತೆ ಇವತ್ತು ಕೊಡಿದ್ರಿ. ಆ ಒಂದು ಖುಷಿ ಒಳಗೇನೆ ನನಗೆ ಇವತ್ತು ನನ್ನ ಖುಷಿ ಆಚರಿಸ್ತಾ ಇದ್ದೀನಿ. ಯಾಕಂತಂದ್ರೆ ನನಗೆ ಅದೇ ಖುಷಿ ಇವತ್ತು. ಈ ಬಹಳ ನನಗೆ ಬರ್ತ್ಡೇ ಆಚರಿಸ್ಕೋಬೇಕು ಬಿಡ್ಬೇಕು ಅನ್ನೋಕ್ಕಿಂತನೂ ನಾವು ಏನು ಕೆಲಸ ಮಾಡಿದ್ರೆ ನಾವೇನು ಯಶಸ್ವಿ ಸಿಗ್ತದಲ್ಲ, ಅಂದ್ರೆ ಯಶಸ್ವಿ ಅಂತಂದ್ರೆ ಏನು, ನಾವು ಒಂದಿಷ್ಟು ಅಮೌಂಟ್ ಹೊಸ ಹೊಲ ತಗೊಂಡ್ವಿ, ಆಸ್ತಿ ಗಳಿಸಿದ್ವಿ ಅನ್ನೋದು, ಅಥವಾ ಯಾವ್ದಾದ್ರು ಒಂದು ಇದರಲ್ಲಿ ಗೆದ್ವಿ ಅಂತದ್ದು ಅದು ಯಶಸ್ವಿ ಅಲ್ಲ. ನಾವು ಏನೋ ಒಂದು ಜೀವನದಲ್ಲಿ ಒಂದು ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ನಮ್ಮಿಂದ ಭಗವಂತ ಮಾಡಿಸಿದ ಅಂತಂದಲ್ಲ, ಅದು ನಮ್ದು ಯಶಸ್ವಿ ಇವತ್ತು. ಅದಕ್ಕೆ ಆ ಒಂದು ನಿಟ್ಟಿನೊಳಗೆ ನಾವೊಂದು ಇನ್ನೂ ಅದೇ ಗುಂಗಿನಲ್ಲಿದ್ದೀನಿ. ನಾನು ಇವತ್ತು ಎಲ್ಲರೂ ಮಾತಾಡ್ತಾ ಇದ್ರು, ನಾನು ಏನೇನು ಮಾತಾಡ್ತಾರೋ ಪೂರ್ತಿ ಕೇಳ್ಕೊಳ್ಳಿಲ್ಲ. ನನ್ನ ಲಕ್ಷ್ಯ ಯಾವಾಗಲೂ ಇವತ್ತು ಎಷ್ಟಿದೆ, BP ಎಷ್ಟು ಬೇಕು, ಯಾವ ಲೆವೆಲ್ ಎಷ್ಟಿದೆ, ಬ್ಲಡ್ ಎಷ್ಟು ಟ್ರಾನ್ಸ್ಫ್ಯೂಷನ್ ಆಯಿತು, ಇದನ್ನೇ ವಿಚಾರ ಮಾಡ್ತಾ ಇದ್ದೆ. ಅಷ್ಟರೊಳಗೇನೆ ನಾವು ಒಬ್ಬರ ಕಡೆಯಿಂದ ಕೇಳ್ಕೊಂಡೆ, ಫೋನ್ ಹಚ್ಚಿ ಮೆಸೇಜ್ ತಗೊಂಡೆ, ಹೇಗಿದೆ ಪೇಷಂಟ್, ಪೇಷಂಟ್ ಅಗದಿ ನಾರ್ಮಲ್ ಇದೆ, BP ಎಲ್ಲ ಅಗದಿ ನಾರ್ಮಲ್ ಬಂದಿದೆ, ಪೇಷಂಟ್ ಮಾತಾಡ್ತಾ ಇದೆ ಅಂತಂದ್ರು. ಸಾಕಪ್ಪ ಅದಿದೆ ಅಂತ ಖುಷಿ. ಅಂದ್ರೆ ನಾವು ಮಾಡ್ತಿರ್ತಕ್ಕಂಥ ಒಳ್ಳೆ ಕೆಲಸ ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಎಲ್ಲರೂ ಆಸೆ ಹಂಗೆ, ನಿಮ್ಮೆಲ್ಲರೂ ಸ್ವಲ್ಪ ನಾನು ನೋಡ್ತಾ ಇದ್ದೀನಿ, ನನ್ನ ಜೊತೆ ಏನ್ ಇರ್ತಿರ್ಲಿ ಎಲ್ಲರದು ಆಸೆ ವಿಚಾರಗಳು ಹಂಗೆ ಇದಾವೆ ನಿಮ್ಮೆಲ್ಲರೂ. ಅದಕ್ಕೆ ನಿಮ್ನೆಲ್ಲ ದೇವರು ಸಂತೋಷವಾಗಿಟ್ಟಿದ್ದಾನೆ. ನೀವೆಲ್ಲ ಹಿಂಗೆ ಇರ್ರಿ. ಆಮೇಲೆ ನಿಮ್ಮೆಲ್ಲರ ಸಹಾಯ ಸಹಕಾರ ಏನಿದೆಲ್ಲ ನಾ ಯಾವತ್ತೂ ನನ್ನ ಜೀವನದಲ್ಲಿ ಬರೆಯಂಗಿಲ್ಲ. ಯಾಕಂತಂದ್ರೆ ಈ ಗೊಬ್ಬರ ಶಿಕ್ಷಣ ಸಂಸ್ಥೆ ಶೂನ್ಯದಿಂದ ಇದ್ದಂತ ಪ್ರಾರಂಭವಾದಂಥ ಈ ಸಂಸ್ಥೆ. ಯಾಕಂದ್ರೆ ನಾನು ಅಂಕಲಿ ಒಳಗೆ ಬಂದಾಗ ನಂದು 1 ಸ್ಕ್ವೇರ್ ಫುಟ್ ಜಾಗನೂ ಇರಲಿಲ್ಲ. ಇಲ್ಲಿ ಇಂಥ ಒಂದು ದೊಡ್ಡ ಆವರಣ ಆಗಿ ಇವತ್ತೆಲ್ಲ ಸಂಸ್ಥೆಗಳಾಗಿ ಕಾಲೇಜುಗಳಾಗಿ ಎಲ್ಲ ಆದಮೇಲೆ ಇದೆಲ್ಲ ಬೆಳಿಬೇಕಾದ್ರೆ ಇದು ಡಾಕ್ಟರ್ ಮಗ್ದು ಮಾಡಿದ್ದಲ್ಲ. ಇದೆಲ್ಲ ನೀವೆಲ್ಲ ಕೂಡ ಒಂದು ಸಹಾಯ ಸಹಕಾರ ಮಾಡಿದಿರಿ. ಇದು ಎಲ್ಲ ಮತ್ತು ವಿದ್ಯಾರ್ಥಿಗಳಾಗಲಿ, ನಮ್ಮ ಟೀಚರ್ಸ್ ಆಗಲಿ, ನಮ್ಮ ಸುತ್ತಮುತ್ತ ಹಳ್ಳಿ ಪ್ರತಿಯೊಂದು ಅಂಕಲಿ, ನಸ್ಲಾಪುರ್ ಸುತ್ತಮುತ್ತ ಎಲ್ಲ ಹಳ್ಳಿಯಿಂದ ನಮ್ಮ ಏನು ಹಿತಚಿಂತಕರಿದಾರಲ್ಲ, ನಿಮ್ಮೆಲ್ಲ ಸಹಾಯ ಸಹಕಾರದಿಂದ ಈ ಸಂಸ್ಥೆ ಬೆಳೀತಾ ಇದೆ. ನಿಮ್ಮೆಲ್ಲ ಸಹಕಾರ ಇನ್ನೂ ಹಾಗೇ ಇರಲಿ. ಅದರ ಜೊತೆಗೇ ಈ ಸಂಸ್ಥೆಯನ್ನು ಇನ್ನೂ ಸಾಕಷ್ಟು ಬೆಳೀಲಿ.
ಅಣ್ಣ ಸಾಬ್ ಅವರು ಹೇಳಿದಂಗೆ ಹರ್ಷವರ್ಧನ್ ಕೂಡ ಇದ್ರ ಸಾಕಷ್ಟು ಬೆಳೆಸ್ಕೊಂಡು ಹೋಗುವಂತ ಕೆಪಾಸಿಟಿ ಅಥವಾ ನಾಲೆಜ್ ಅಥವಾ ಶಕ್ತಿ ಅವನ ಹತ್ರ ಇವತ್ತು ಇದೆ. ಇವತ್ತು ಅವನು ಮಾಡೇ ಮಾಡ್ತಾನೆ ಅಂತಕ್ಕಂಥ ನಾವೇ ಆತ್ಮವಿಶ್ವಾಸ ನನಗಿದೆ. ಆಮೇಲೆ ನನ್ನ ಜೊತೆಗೆ ನಾನು ಯಾವ ತರ ನಾವು ನಮ್ಮ ಜನರ ಜೊತೆಗೆ ಬೆರೆತು ಬಂದಿದ್ದೀನಿ, ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗಿದ್ದೀವಿ, ಅದೇ ರೀತಿ ಅವನು ಸಹ ಮುಂದೆ ಮಾಡ್ಕೊಂಡು ಹೋಗ್ತಾನೆ ಅಂತಕ್ಕಂಥ ಒಂದು ಆಸೆಯನ್ನು ಸಹ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೆ. ಆಮೇಲೆ ನಮ್ಮ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ತಪ್ಪ ಮರಿಬಾರ್ದು. ಯಾಕಂತಂದ್ರೆ ನಾನು ಇವತ್ತು ಏನಾದರೂ ಈ ಒಂದು ಏನಾದ್ರು ಮಾಡಿದ್ರೆ ಇವತ್ತು ಸಂಸ್ಥೆ ಆಗಲಿ ಅಥವಾ ಯಾವುದೋ ಒಂದು ಕೆಲಸಗಳಾಗಲಿ, ನಮ್ದು ಯಾವುದೇ ಕೆಲಸಗಳಾಗಲಿ ಮಾಡಿದ್ರೆ ನನಗೆ ಯಾವತ್ತೂ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನನ್ನ ಧರ್ಮಪತ್ನಿ ಅವರಿಂದ ನನಗೆ ಎಷ್ಟೊಂದು ಇವತ್ತು ಪ್ರೋತ್ಸಾಹ ಇದೆ ಅಂತಂದ್ರೆ, ನಾನು ಇವತ್ತು ಯಾವುದೇ ಕೆಲಸ ಮಾಡ್ಲಿಕ್ಕೆ ಹಾಕಿದ್ರು ಸುಧಾ ಅರ್ಧ ಕೆಲಸ ಅದಕ್ಕಿಂತ ನನಗಿಂತ ಮುಂಚೆ ಅದು ಕೆಲಸ ಮಾಡಿ ನನಗೆಲ್ಲ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಮಾಡೋದ್ರಿಂದ ಯಾವಾಗ ಹೆಂಗಿರ್ತದೆ ಅಂತಂದ್ರೆ ಮನುಷ್ಯಗೆ ಯಾರಾದರೂ ಬೆನ್ನ ಮೇಲೆ ಸಪೋರ್ಟ್ ಆಗಿದ್ದಾರಪ್ಪ ಅಂತಂದ್ರೆ ಅಷ್ಟೇ ಸಾಕು, ಆ ಧೈರ್ಯ ಸಾಕಾಗಿರ್ತದೆ. ಅದಕ್ಕೆ ಆ ತರ ಒಂದು ಸಪೋರ್ಟ್ ಇರೋದ್ರಿಂದ ನನ್ನ ಕುಟುಂಬದಲ್ಲಿ ಎಲ್ಲರೂ ಸಪೋರ್ಟ್ ಇರೋದ್ರಿಂದ ಈ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲ ಅಂತಂದ್ರೆ ಇದು ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಯಾವಾಗಲೂ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಗೊತ್ತಿರಬೇಕು, ಎಲ್ಲ ಡಿಪಾರ್ಟ್ಮೆಂಟ್ಸ್ ಮ್ಯಾನೇಜ್ ಮಾಡೋದು ಬಹಳ ಈಸಿ, ಆದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮ್ಯಾನೇಜ್ ಮಾಡೋದ್ರೆ ಬಹಳ ಕಷ್ಟ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾನು ಯಾವಾಗಲೂ ತಲೆಗೆಸ್ಕೊಳ್ಳೋಗಿಲ್ಲ, ನನಗೆ ಯಾವಾಗ ಗೊತ್ತೇ ಇಲ್ಲ. ನೀವು ಸತ್ಯವಾಗಿ ಹೇಳ್ತೀನಿ, ನನಗೆ ಬ್ಯಾಂಕ್ನಲ್ಲಿ ದುಡ್ಡಿದೆ ಅಂತೂ ಗೊತ್ತಿಲ್ಲ, ಬ್ಯಾಂಕ್ನಲ್ಲಿ ಸಾಲದೆ ಅಂತೂ ಗೊತ್ತಿಲ್ಲ. ಅದಕ್ಕೆ ನಾನು ಹಿಂಗೆ ಕಣ್ಣು ಮುಚ್ಚಿ ಮಾತಾಡಿ ಕೆಲಸ ಮಾಡ್ಕೊತ ಹೊಟ್ಟಿದ್ದೀನಿ. ಅವ್ರು ಒಂದೊಂದ್ಸಲ ನಮ್ಮ ಮಿಸಸ್ ಅಂತಿರ್ತಾರೆ, ನೋಡ್ರಿ ಇನ್ನೊಂದು ಹೊಸ ಬರ್ತದ ಕಾಲೇಜ್ ಮಾಡೋಣ ಅಂದ್ಕೊಂಡ್ಲೆ, ನೋಡಿ ಸರ್ ಬ್ಯಾಂಕ್ ನೋಡ್ರಿ ವಿಚಾರ ಮಾಡ್ತೀವಿ, ಗೊತ್ತಿಲ್ಲ ಹೆಂಗೈತೆ ಅಂತಿರ್ತಾರೆ. ಹಂಗ ಆದರೂ ಸಹ ಇಷ್ಟೆಲ್ಲ ಎಲ್ಲರದ್ದು ಒಂದು ಸಹಕಾರ ಸಹಾಯ ನಿಮ್ಮಂಥವ್ರ ಒಂದು ಕೋಆಪರೇಷನ್ ಎಲ್ಲ ಇರೋದ್ರಿಂದ ಈ ಸಂಸ್ಥೆ ಬೆಳೀತಾ ಇದೆ. ಇದು ಸಹ ಹಿಂಗೆ ಇರಲಿ, ಇದಕ್ಕಿಂತ ದೊಡ್ಡ ಸಂಸ್ಥೆಯನ್ನು ನಾವು ಇನ್ನೂ ಬೆಳೆಸ್ಕೊಂತ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ವಿಷಯಗಳಲ್ಲಿ ಅದರ ಜೊತೆಗೇನೆ ಬರೋ ವರ್ಷದಲ್ಲಿ ಹಾರ್ಟ್ ಹಾಸ್ಪಿಟಲ್ ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಹರ್ಷವರ್ಧನ್ ಹಾರ್ಟ್ ಹಾಸ್ಪಿಟಲ್ನಲ್ಲಿ ಎಲ್ಲ ಹೃದಯ ರೋಗದ ಎಲ್ಲ ವಿಧದ ಚಿಕಿತ್ಸೆಗಳು ಸಿಗುವಂತ ವ್ಯವಸ್ಥೆಯನ್ನು ನಾವು ಇನ್ನು ಮುಂದೆ ಮಾಡ್ತೀವಿ ಅಂತ ಈ ಭಾಗದ ಜನರಿಗೆ. ಯಾಕಂದ್ರೆ ಈ ಭಾಗದಲ್ಲಿ ಮೀರಜ್ ಸಾಧ್ಯತೆ ಬೆಳಗಾವಿ ಬಿಟ್ರೆ ಅಂತ ಆಸ್ಪತ್ರೆಗಳು ಎಲ್ಲೂ ಇಲ್ಲ. ಆ ಆಸ್ಪತ್ರೆ ನಾವು ಮಾಡೋ ಪ್ಲಾನ್ ಅಂತಂದ್ರೆ, ಹೃದಯ ರೋಗಿಗಳು ಇಲ್ಲಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ, ಇಲ್ಲಿಂದ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಒಂದು ಬಹಳ ತೊಂದರೆ ಇರ್ತದೆ. ದಾರಿ ಒಳಗೆ ಪೇಷಂಟ್ಗಳು ತೊಂದರೆ ಆಗೋ ಚಾನ್ಸ್ ಇರ್ತದೆ. ಅಂಥದ್ರಲ್ಲಿ ಯಾವುದೇ ತೊಂದರೆ ಬರದಂಗೆ ಪೇಷಂಟ್ಗಳಿಗೆ ಓಪನ್ ಹಾರ್ಟ್ ಸರ್ಜರಿ ಹಿಡ್ಕೊಂಡು, ಅಂಜಿಯೋಗ್ರಫಿ ಹಿಡ್ಕೊಂಡು, ಅಂಜಿಯೋಪ್ಲಾಸ್ಟಿ ಹಿಡ್ಕೊಂಡು, ಹಾರ್ಟ್ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥ ಒಂದು ದೊಡ್ಡ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬರೋ ವರ್ಷದಲ್ಲಿ. ಅದಕ್ಕೆ ನೀವೆಲ್ಲರ ಕೋಆಪರೇಷನ್ ಹಿಂಗೆ ಇದ್ರೆ ಈ ಭಾಗದಲ್ಲಿ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಶೈಕ್ಷಣಿಕ ರಂಗ ಇರ್ಬೋದು, ನಿಮ್ಗೆ ಯಾವುದೇ ವಿಷಯಗಳಿದ್ರು ಈ ಸಂಸ್ಥೆ ನಿಮ್ಮ ಜೊತೆಗಿರುತ್ತೆ, ನಾವು ಎಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ನನ್ನ ಜೊತೆಗಿದ್ದು ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶೆಯನ್ನು ವ್ಯಕ್ತಪಡಿಸುತ್ತಾ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.